ಮೆಟ್ರೋ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಇವತ್ತು ಮೆಟ್ರೋ ನೇರಳೆ ಮಾರ್ಗದ ಸಂಚಾರವನ್ನ ಸ್ಥಗಿತ ಮಾಡಲಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೂ ಕೂಡ ಸಂಚಾರ ಕಟ್. ನೇರಳೆ ಮಾರ್ಗದಲ್ಲಿ ಒಂದಷ್ಟು ವ್ಯತ್ಯಯ ಇದೆ, ಸಂಚಾರ ಸ್ಥಗಿತ ಆಗ್ತಾ ಇದೆ. ಹಳಿ ನಿರ್ವಹಣೆ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಈ ಮೆಟ್ರೋದಲ್ಲಿ ವ್ಯತ್ಯಯ ಆಗಲಿದೆ. ಮೆಜೆಸ್ಟಿಕ್ ಟು ಇಂದಿರಾನಗರದವರೆಗೂ ಕೂಡ ಸಂಚಾರ ವ್ಯತ್ಯಯ ಆಗಲಿದೆ. ನೇರಳೆ ಮಾರ್ಗದ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಸೂಚನೆಯನ್ನ ನೀಡಿದೆ, ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ಈಗ ಬಿಎಂಆರ್ಸಿಎಲ್ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಮೆಟ್ರೋ ಓಡಾಡಲ್ಲ. ಒಂದಷ್ಟು ದುರಸ್ತಿ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾಹಿತಿ, ನಿರ್ವಹಣೆ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಟು ಇಂದಿರಾನಗರದವರೆಗಿನ ಈ ಸಂಚಾರ ವ್ಯತ್ಯಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ಈಗ ಮೆಟ್ರೋ ಹಂಚಿಕೊಂಡಿದೆ. ಈ ಕೆಂಪೇಗೌಡ ಮೆಜೆಸ್ಟಿಕ್ ಜೊತೆಗೆ ಇಂದಿರಾನಗರ ನಡುವಿನ ರೈಲು ಸಂಚಾರ ಏನಿದೆ, ಈ ಸಂಚಾರದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ರೈಲು ಸೇವೆಗಳು ಯಾವುದೇ ಲಭ್ಯ ಇರೋದಿಲ್ಲ. ಇತರ ಮೆಟ್ರೋ ಸೇವೆಗಳು ಎಂದಿನಂತೆ ಓಡಾಡ್ತಾ ಇರುತ್ತೆ. ಆದರೆ ನೇರಳೆ ಮಾರ್ಗದಲ್ಲಿ ವ್ಯತ್ಯಯ ಆಗ್ತಾ ಇರೋದು ಹಳಿ ನಿರ್ವಹಣಾ ಕಾಮಗಾರಿ ಇದೆ ಅನ್ನುವಂಥ ಮಾಹಿತಿಯನ್ನ ಬಿಎಂಆರ್ಸಿಎಲ್ ಈಗ ಹಂಚಿಕೊಂಡಿದೆ. ಹಾಗಾಗಿ ಸಂಚಾರದಲ್ಲಿ ಒಂದಷ್ಟು ವ್ಯತ್ಯಯ ಆಗಲಿದೆ. ಪ್ರಯಾಣಿಕರು ಒಂದು ದಿನ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಈಗ ಕೋರ್ಕೊಂಡಿರೋದು, ವಿನಂತಿಯನ್ನ ಮಾಡಿಕೊಂಡಿದೆ. ಮೆಟ್ರೋ ತನ್ನ ಪ್ರಯಾಣಿಕರ ಅನುಕೂಲಕ್ಕಾಗಿ ಪ್ರತಿ ದಿನವೂ ಕೂಡ ಈ ಮೆಟ್ರೋ ರೈಲು ಸೇವೆಗಳನ್ನು ನೀಡ್ತಾ ಇದೆ. ಇವತ್ತು ಒಂದಷ್ಟು ವ್ಯತ್ಯಯ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇವತ್ತು ಒಂದಷ್ಟು ವ್ಯತ್ಯಯ ಆಗ್ತಾ ಇದೆ, ಹಳಿ ನಿರ್ವಹಣಾ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುಷ್ಮಿತಾ. ಅಶ್ವಿನಿ, ಇವತ್ತು ವೀಕೆಂಡು ಹೆಚ್ಚಿನ ಜನರು ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇರ್ತಾರೆ, ಹಾಗೆ ಬೇರೆ ಬೇರೆ ಭಾಗದಿಂದ ಬೆಂಗಳೂರಿಗೆ ಬರ್ತಾರೆ. ಅವರಿಗೆ ಸ್ವಲ್ಪ ಇವತ್ತು ಮೆಟ್ರೋ ಕೈ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಏನು ಪರ್ಪಲ್ ಲೈನ್ ಅಂದ್ರೆ ಕಬ್ಬನ್ ಪಾರ್ಕ್ ಹಾಗೆ MG ರೋಡ್ ನಡುವೆ ಮೆಟ್ರೋ ಹಳಿ ನಿರ್ವಹಣಾ ಕಾರ್ಯ ನಡೀತಾ ಇದೆ. ಸೊ ಹೀಗಾಗಿ ಪರ್ಪಲ್ ಲೈನ್ ಅಲ್ಲಿ ಕೆಲವೊಂದಿಷ್ಟು ವ್ಯತ್ಯಯ ಉಂಟಾಗಿರುವಂತದ್ದು, ಬಂದಿರೋ ಜನರು ಕೂಡ ವೇಟ್ ಮಾಡ್ತಾ ನಿಲ್ತಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದನೇ ಈ ಒಂದು ಪ್ರಾಬ್ಲಮ್ ಶುರುವಾಗಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಈ ಒಂದು ಪ್ರಾಬ್ಲಮ್ ಇರುತ್ತೆ. 10 ಗಂಟೆಯ ನಂತರ ಎಂದಿನಂತೆ ಈ ಒಂದು ಪರ್ಪಲ್ ಲೈನ್ ನಲ್ಲಿ ಎಲ್ಲ ಮೆಟ್ರೋ ಸೇವೆಗಳು ಕೂಡ ಲಭ್ಯ ಇದೆ. ಆದ್ರೆ ಈಗ ಏನು ಅಂದ್ರೆ ಮಾರ್ನಿಂಗ್ ಟೈಮು, ವೀಕೆಂಡ್ ಅಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಕಡೆ ಹೋಗೋಣ, ಯಾಕಂತ ಹೇಳಿದ್ರೆ ಬೆಂಗಳೂರು ಅಂದ ತಕ್ಷಣ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಟ್ರಾಫಿಕ್ ಜಾಮ್ ನ ತಪ್ಪಿಸಿ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಇದರ ವಿಚಾರವಾಗಿ 2 ದಿನದ ಹಿಂದೆನೆ ಏನು ಬಿಎಂಆರ್ಸಿಎಲ್ ಕೂಡ ಒಂದು ಏನು ಪತ್ರವನ್ನ ಹೊರಡಿಸಿತ್ತು. ಅಂದ್ರೆ ಭಾನುವಾರ ಈ ರೀತಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಮೆಟ್ರೋದಲ್ಲೂ ಕೂಡ ಅಂದ್ರೆ ಪ್ರತಿ ಭಾನುವಾರವೂ ಕೂಡ ಈ ಒಂದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಕೆಲವೊಂದಿಷ್ಟು ಜನಕ್ಕೆ ವಿಚಾರ ಗೊತ್ತಿಲ್ಲದೆ ಇವತ್ತು ಈ ಒಂದು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದಾರೆ ಹೊರತು ಇನ್ನ ಅಂದ್ರೆ ವಿಚಾರ ಗೊತ್ತಿದ್ದವರೆಲ್ಲರೂ ಕೂಡ ಬಸ್ಗಳಲ್ಲಿ ಅಥವಾ ಆಟೋಗಳಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರಾಬ್ಲಮ್ 10 ಗಂಟೆವರೆಗೂ ಕೂಡ ಇರುತ್ತೆ. 10 ಗಂಟೆಯ ನಂತರ ಎಂದಿನಂತೆ ಮೆಟ್ರೋ ಸೇವೆ ಇರುತ್ತೆ ಅಂದ್ರೆ ಪರ್ಪಲ್ ಲೈನ್ ಅಲ್ಲಿ. ಹಾಗೆ ಗ್ರೀನ್ ಲೈನ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಯ ಇಲ್ಲ. ಗ್ರೀನ್ ಲೈನ್ ಅಲ್ಲಿ ಬೆಳಿಗ್ಗೆ ಎಂದಿನಂತೆ 7 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗಿದೆ. ಅಶ್ವಿನಿ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.